ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ಟರ್ಸ್ ಹ್ಯಾಪಿಲಿ ಚಾನಲ್. ಸೊ ಇವತ್ತು ನಿಮ್ಗೆಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ತಿಳಿಸ್ಕೊಟ್ಟಿರೋ ಹಾಗೆ ಜಾಬ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಮೆಂಟ್. ಆಲ್ಸೋ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಫಸ್ಟ್ಲಿ ಸುಮಾರು ಜನ ಕೇಳಿದ್ರಿ ನೀವು ಯಾವ ಕಂಪ್ನಿಲಿ ಕೆಲಸ ಮಾಡ್ತಿರೋದು, ನಿಮ್ ಎಜುಕೇಶನ್ ಏನು ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಕ್ವೆಶನ್ಸ್ಗೂ ನಾನು ಇಲ್ಲಿ ಆನ್ಸರ್ ಮಾಡ್ತಿದ್ದೀನಿ. ನಾನು MBA ಮಾಡಿದ್ದೀನಿ, ಡ್ಯುಯಲ್ ಸ್ಪೆಷಲೈಸೇಷನ್ ಅಲ್ಲಿ ನಾನು ಮುಗಿಸಿರೋದು HR ಅಂಡ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಕಾಲೇಜ್ ನೇಮ್ ಎಲ್ಲ ಸುಮಾರು ಜನ ಕೇಳಿದಿರ, ಕಾಲೇಜ್ ಎಲ್ಲ ಏನ್ ಬೇಡ, ಬಟ್ ಎಜುಕೇಶನ್ ಬಂದು ಇದು. ನಾನು ಡಿಗ್ರಿಲಿ ಬಂದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ BBM ಮಾಡಿರೋದು ಫಿನಾನ್ಸ್ ಸ್ಪೆಷಲೈಸೇಷನ್ ಅಲ್ಲಿ. ಸೊ ನಾನು ಇವಾಗ ವರ್ಕ್ ಮಾಡ್ತಾ ಇರೋ ಜಾಬ್ ಏನಪ್ಪಾ ಅಂತ ಹೇಳಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಎಲ್ಲರಿಗೂ ಗೊತ್ತು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ದೊಡ್ಡದಿರುತ್ತೆ. ಜಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿ ಯಾವ್ದು ಜಾಬ್ಸ್ ಇರೋದಿಲ್ಲ, ನಿಮ್ಗೆ ಅದರಲ್ಲಿ ತುಂಬಾ ಸೆಕ್ಷನ್ಸ್ ಇರುತ್ತೆ. ಅದರಲ್ಲಿ ನಂದು ಆಡ್ ಆಪರೇಷನ್ಸ್ ಅಂತ ಬರುತ್ತೆ. ಆಡ್ ಆಪರೇಷನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ತುಂಬಾ ತಲೆ ಕೆಡಬಹುದು, ಬಟ್ ಯೂಟ್ಯೂಬ್ ಅಲ್ಲಿ ಅಥವಾ ನೀವು ಗೂಗಲ್ ವೆಬ್ಸೈಟ್ ಪೇಜಸ್ ಅಲ್ಲಿ ನೀವು ಆಡ್ಸ್ ನೋಡಿದ್ರೆ ಅದನ್ನೆಲ್ಲ ಬ್ಯಾಕ್ ಎಂಡ್ ನಾವು ಅದನ್ನ ಸೆಟಪ್ ಮಾಡ್ತೀವಿ. ಸೊ ನಮ್ಮ ಕೈಯಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ರನ್ ಮಾಡ್ಬೇಕಾಗಿರೋ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತಲ್ಲ ಅದನ್ನ ಸ್ಕೆಡ್ಯೂಲ್ ಮಾಡ್ತೀವಿ, ಯಾವ ಟೈಮಿಗೆ ಯಾವ ಡೇಗೆ ಪೋಸ್ಟ್ ಆಗ್ಬೇಕು ಏನು ಅಂತ. ಈ ತರ ಸುಮಾರು ಇದೆ ಒಳಗಡೆ. ಸೊ ನಾನು ಯೂಟ್ಯೂಬ್ ಅಂದ್ರೆ ಎಲ್ಲ ಆಡ್ಸ್ ನಾವೇ ರನ್ ಮಾಡ್ತೀವಿ ಅಂದ್ರೆ ನಮ್ಮ ಕಂಪನಿ ಎಷ್ಟು ಬ್ರಾಂಡ್ಸ್ ಅಕ್ವೈರ್ ಮಾಡಿರ್ತಾರೆ ಅಷ್ಟು ಮಾತ್ರ. ಸೊ ಈ ಜಾಬ್ ಹೇಗಪ್ಪ ಮಾಡೋದು ಅಥವಾ ಹೇಗಪ್ಪ ಹುಡ್ಕೋದು ಅಂತ ಕೇಳಿದ್ರೆ, ಫಸ್ಟ್ಲಿ ನೀವು ಯಾರಾದ್ರೂ ಈಗ ಗ್ರಾಜ್ಯುಯೇಟ್ ಆಗಿದ್ರೆ ಅಂಡ್ ಜಾಬ್ ಓಪನಿಂಗ್ಸ್ ನೋಡ್ತಿದ್ರೆ ಫ್ರೆಶರ್ಸ್ ಆಗಿ ಇದ್ಕೊಂಡು, ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತ ಹೇಳಿದ್ರೆ, ನೀವು ಯಾವ ಪ್ರೊಫೈಲಿಗೆ ಹೋಗ್ಬೇಕಂತ ಇಲ್ಲ, ಮಾರ್ಕೆಟಿಂಗ್ ಹೋಗ್ಬೇಕಾ, ಫಿನಾನ್ಸಿಗೆ ಹೋಗ್ಬೇಕಾ, ಈ ತರ ಸುಮಾರು ಇರುತ್ತೆ ನಿಮ್ಮ ಸ್ಪೆಷಲೈಸೇಷನ್ ಮೇಲೆ. ಸೊ ನೀವು ಯಾವ್ದ್ರಲ್ಲಿ ನಿಮ್ ಕೆಲಸ ಮಾಡ್ಬೇಕಂತಿದ್ರೆ ಅಕೌಂಟೆನ್ಸಿನ ಏನು ಅಂತ ಫಸ್ಟ್ ಡಿಸೈಡ್ ಮಾಡಿ. ಸೊ ನಾನು ಯಾವ ತರ ಈ ಜಾಬಿಗೆ ಸೇರ್ಕೊಂಡೆ ಅಂತ ಹೇಳಿದ್ರೆ, ಫಸ್ಟ್ ನಾನು ಇಂಟರ್ನ್ಶಿಪ್ ಮಾಡ್ಕೊಂಡೆ. ಇಂಟರ್ನ್ ಶಾಲಾ ಅಂತ ವೆಬ್ಸೈಟ್ ಇರುತ್ತೆ, ನಾನು ಆ ಲಿಂಕ್ ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ದಟ್ ನೀವು ಕೂಡ ಹೋಗಿ ರೆಫರ್ ಮಾಡ್ಬೋದು, ಅದು ಚೆಕ್ ಮಾಡ್ಬೋದು. ಇಂಟರ್ನ್ ಶಾಲಾ ಬಂದು ನಿಮಗೆ ಇಂಟರ್ನ್ಶಿಪ್ಸ್ ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ನೀವು ಕಾಲೇಜಲ್ಲಿ ನಿಮಗೆಲ್ಲ ಹೇಗೆ ಪ್ರಾಜೆಕ್ಟ್ಸ್ ಮಾಡ್ತಾ ಇರೋರು ಆದ್ರೆ ಇಂಟರ್ನ್ಶಿಪ್ಸ್ ಮಾಡಬೇಕು, ನೀವು 2 months 3 months ಅನ್ನೋದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು. ಸೊ ಅದೇ ತರ ಇಂಟರ್ನ್ ಶಾಲಾ ಅನ್ನೋ ವೆಬ್ಸೈಟ್ ನಮಗೆ ಜಾಬ್ಸ್ ಪ್ರೊವೈಡ್ ಮಾಡ್ತಾರೆ. ಯಾವ ತರ ಅಂತ ಹೇಳಿದ್ರೆ, ಒಂದು ಸ್ಟೈಪಂಡ್ ಅಂತ ಕೊಡ್ತಾರೆ, ಇಲ್ಲಾಂದ್ರೆ ಸ್ಟೈಪಂಡ್ ಇರೋದು ಇಲ್ಲ. ಸ್ಟೈಪಂಡ್ ಅಂದ್ರೆ ಬೇಸಿಕ್ ಒಂದು 5,000 ಇಲ್ಲ 10,000 ಅಂತ ನಿಮಗೆ ಪೇ ಮಾಡ್ತಾರೆ. ಅಂಡ್ 2 to 3 months ನಿಮ್ಗೆ ಆ ಜಾಬ್ ಅಲ್ಲಿ ನೀವು ವರ್ಕ್ ಮಾಡಬಹುದು. ಇಟ್ಸ್ ಲೈಕ್ ಪಾರ್ಟ್ ಟೈಮ್ ಕೂಡ ಇರುತ್ತೆ, ಫುಲ್ ಟೈಮ್ ಕೂಡ ಇರುತ್ತೆ. ಬಟ್ ಅದು ಏನದು ಟೆನ್ಯೂರ್ ಬಂದು ಜಸ್ಟ್ 2 or 3 months ಅಂತ ಇರುತ್ತೆ ಅಷ್ಟೇ. ನೀವು ಅಲ್ಲಿ ಹೋಗಿ ನನ್ನ ಕೇಳೋದಾದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಸರ್ಟಿಫಿಕೇಶನ್ ಮಾಡೋದಕ್ಕೆ ನಂಗೆ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ಅದಕ್ಕೆ ತುಂಬಾ ಹೆವಿ ಎಕ್ಸ್ಪೆನ್ಸಸ್ ಅಂತ ಹೇಳೋರು, ಇಂಟರ್ನ್ಶಾಲದಲ್ಲಿ ಹೋಗ್ಬಿಟ್ಟು ಇಂಟರ್ನ್ಶಿಪ್ಸಿಗೆ ಅಪ್ಲೈ ಮಾಡಿ ಅಲ್ಲಿ ಹೋಗ್ಬಿಟ್ಟು ನೀವು ಕಲ್ತ್ಕೊಂಡು ಆ ಸರ್ಟಿಫಿಕೇಟ್ಸ್ ಇಟ್ಕೊಂಡು ಫ್ರೆಶರ್ಸ್ ಆಗಿದ್ರೆ, ಎಕ್ಸ್ಪೀರಿಯನ್ಸ್ಡ್ ಇದ್ರೂ ಪರವಾಗಿಲ್ಲ, ನೀವು ಇಫ್ ಎಟ್ ಆಲ್ ನೀವು ಡೊಮೈನ್ ಚೇಂಜ್ ಮಾಡ್ಬೇಕಂತ ಇದ್ರೆ. ಸೊ ಆ ಇಂಟರ್ನ್ ಶಾಲಾದಲ್ಲಿ ನೀವು ಕಂಪನಿ ಸುಮಾರು ಇರುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ನಿಮಗೆ ಕೊಡ್ತಾರೆ. ಸೊ ಅದನ್ನ ನೀವು ಇಟ್ಕೊಂಡು ಜಾಬ್ಸಿಗೆ ಅಪ್ಲೈ ಮಾಡ್ಬೋದು. ಖಂಡಿತ ಫ್ರೆಶರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾನು ವರ್ಕ್ ಮಾಡ್ತಾರೋ ನಿಮ್ಗೆ ಆಲ್ರೆಡಿ ಒಂದು ಬೇಸಿಕ್ ಐಡಿಯಾ ಇದೆ ನಾನು ಏನ್ ಮಾಡ್ತೀನಿ ಅಂತ. ಇಟ್ ಇಸ್ ಬೇಸಿಕಲಿ ಆಡ್ಸ್ ನ ರನ್ ಮಾಡೋದು. ಸೊ ಈ ತರ ಜಾಬ್ಸ್ ನೀವು ನೋಡ್ಬೇಕಂತ ಹೇಳಿದ್ರೆ ಆಡ್ ಆಪರೇಷನ್ಸ್ ಅಂತ ಹೇಳ್ದೆ ಅಲ್ವಾ, ಇದಲ್ಲದೆ ಸೋಷಿಯಲ್ ಮೀಡಿಯಾ ಕೂಡ ಇರುತ್ತೆ ನಿಮಗೆ. ಸೊ ನೀವು ಅದ್ರ ಥ್ರೂನು ಸರ್ಚ್ ಮಾಡ್ಬೋದು. ಮೀಡಿಯಾ ಪ್ಲಾನಿಂಗ್ ಅಂತ ಇರುತ್ತೆ. ಕೆಲವೊಂದಿಷ್ಟು ನಾನು ಹೇಳ್ತಾ ಇರೋದಾಯ್ತಾ, ಸೊ ಸ್ವಲ್ಪ ನಿಮಗೆ ಸೂಟ್ ಆಗುತ್ತೆ ಅಂತ ಅನ್ನೋ ತರ ಇರೋರಿಗೆ. ಸೊ ಇವಾಗ ಸೋಷಿಯಲ್ ಮೀಡಿಯಾಲಿ ಇಂಟ್ರೆಸ್ಟ್ ಇರೋರು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇರುತ್ತೆ. ನೀವು ಸ್ವಲ್ಪ ಅದನ್ನೆಲ್ಲ ರಿಸರ್ಚ್ ಮಾಡಿ ನಾಲೆಜ್ ಗೇನ್ ಮಾಡಿ, ಆಯ್ತಾ. ಸೊ ಆ ಟೈಟಲ್ಸ್ ಇಟ್ಕೊಂಡು ನೀವು ಜಾಬ್ ಸರ್ಚಿಗೆ ಮಾಡಿ. ಸೊ ಫಸ್ಟ್ ನಿಮ್ಮ ರೆಸ್ಯೂಮೆ ರೆಡಿ ಆಗಬೇಕು. ರೆಸ್ಯೂಮೆದಲ್ಲಿ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಹಾಕೋದ್ರ ಜೊತೆಗೆ ನಿಮ್ಗೆ ಅಡಿಷನಲ್ ಸ್ಕಿಲ್ಸ್ ಏನಿದೆ ಅನ್ನೋದು ತುಂಬ ನೋಡ್ತಾರೆ. ಬಿಕಾಸ್ ನಿಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಆಬ್ವಿಯಸ್ಲಿ ನೀವು ಫೇಸ್ ಟು ಫೇಸ್ ಇಂಟರ್ವ್ಯೂಗೆ ಅಂತ ಕೂತಾಗ್ಲೂ ಕೂಡ, ನೀವು ಇಂಟರ್ವ್ಯೂಲಿ ಅಂತ ಅಟೆಂಡ್ ಮಾಡಿದಾಗ ನಿಮ್ಮ ಇಂಟ್ರಡಕ್ಷನ್ ಎಲ್ಲರಿಗೂ ಬೇಸಿಕಲಿ ಗೊತ್ತಿರುತ್ತೆ, ನಿಮ್ಮ ಸರ್ಟಿಫಿಕೇಶನ್ಸ್ ನೋಡಿದ್ರು ಕೂಡ. ಸೊ ಅದರ ಜೊತೆಗೆ ನಿಮ್ಮ ಅಡಿಷನಲ್ ಸ್ಕಿಲ್ಸ್ ಏನಿದೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಇವಾಗ ಕಲ್ಚರಲ್ ಆಕ್ಟಿವಿಟಿ, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು, ಇಲ್ಲ ಎಕ್ಸೆಲ್ ಆಗಿರ್ಬೋದು, ಈ ಥರ ಸುಮಾರು ಸರ್ಟಿಫಿಕೇಶನ್ಸ್ ನೀವೇನಾದರೂ ಮಾಡಿದ್ರೆ ಆ ಥರದ್ದೆಲ್ಲಾನು ನೀವು ರೆಸ್ಯೂಮೆಲಿ ಹಾಕಬೇಕು. ಆ್ಯಂಡ್ ನೀವೇನಾದ್ರು ಪ್ರಾಜೆಕ್ಟ್ಸ್ ಮಾಡಿದ್ರೆ ಆ ಪ್ರಾಜೆಕ್ಟ್ ಬಗ್ಗೆನೂ ಸ್ವಲ್ಪ ಡೀಟೇಲಿಂಗ್ ಆಗಿ ಕೊಡಿ. ಕೊಟ್ಟಿದ್ದಾದ್ಮೇಲೆ ನೀವು ಯಾವ ಡೊಮೇನ್ ನೀವು ಜಾಬ್ಸ್ ನೋಡ್ತಿದ್ದೀರಲ್ವಾ ಅದ್ರ ಮೇಲೆ ಸ್ವಲ್ಪ ನೀವು ರಿಸರ್ಚ್ ಮಾಡಿ, ನಿಮ್ಗೆ ಅದ್ರ ಮೇಲೆ ಏನೇನು ಸ್ಕಿಲ್ಸ್ ಗೊತ್ತಿದೆ ಅದನ್ನು ಕೂಡ ನೀವು ಹೈಲೈಟ್ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಕೇರ್ಫುಲ್ ಆಗಿರಿ, ಬಿಕಾಸ್ ನೀವು ಏನು ಪಾಯಿಂಟ್ಸ್ ಹಾಕ್ತೀರಾ ಅದ್ರ ಮೇಲೆ ಕೂಡ ನಿಮ್ಗೆ ಇಂಟರ್ವ್ಯೂಲಿ ಕ್ವೆಶನ್ಸ್ ರೈಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನೀವೇನೇ ಪಾಯಿಂಟ್ಸ್ ಹಾಕಿದ್ರು ಮೇಕ್ ಶ್ಯೂರ್ ದಟ್ ಯು ಗೈಸ್ ಆರ್ ಪ್ರಿಪೇರ್ಡ್ ಫಾರ್ ಇಟ್. ಆ ಪಾಯಿಂಟ್ ಏನು ಆ್ಯಡ್ ಮಾಡಿರ್ತೀರ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇದೆ. ಆ್ಯಂಡ್
ಪ್ರಿಪೇರ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ನಿಮ್ಮ ರೆಸ್ಯೂಮೆ ರೆಡಿ ಆದಮೇಲೆ ಇಂಟರ್ನ್ ಶಾಲಾದಲ್ಲಿ ಒಂದು ನಾನು ಸಜೆಸ್ಟ್ ಮಾಡಿರೋದು. ಆ್ಯಂಡ್ ಇನ್ನೊಂದು ಬಂದು ಜಾಬ್ಸ್ ಹುಡ್ಕೋದು ಹೇಗಪ್ಪ ಅಂತ ಹೇಳಿದ್ರೆ, ಮುಂಚೆಲ್ಲ ನಿಮಗೆ ಗೊತ್ತು ಸುಮಾರು ಜಾಬ್ ವೆಬ್ಸೈಟ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ನೌಕರಿ ಇದೆ, ಮಾನ್ಸ್ಟರ್, ಸುಮಾರು ಈ ಥರ ವೆಬ್ಸೈಟ್ಸ್ ಇದ್ದಾವೆ. ಬಟ್ ನಾನು ಈಗ ಲೇಟೆಸ್ಟಾಗಿ ನಿಮ್ಗೆ ಹೇಳೋದೇನೆಂದರೆ, ನೌಕರಿ ಜೊತೆಗೆ ನೀವು ಲಿಂಕ್ಡ್ಇನಲ್ಲಿ ಕೂಡ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಿ ಆ್ಯಂಡ್ ಅಲ್ಲಿ ಕೂಡ ಸುಮಾರು ಜಾಬ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಸೊ ನಾನು ವರ್ಕ್ ಮಾಡ್ತಿರೋ ಕಂಪನಿ ಬಂದು WPP ಮೀಡಿಯಾ ಅಂತ ಹೇಳಿಬಿಟ್ಟು. ಸೊ ನೀವು ಲಿಂಕ್ಡ್ಇನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಕೂಡ ಅಲ್ಲಿ ನಿಮಗೆ ಜಾಬ್ ಅಪ್ಡೇಟ್ ಸುಮಾರು ಸಿಗುತ್ತೆ. ಸೊ ಇವಾಗ ಎಷ್ಟೋ ಜನಕ್ಕೆ ಅನಿಸಿರುತ್ತೆ, ನಾನು ವರ್ಕ್ ಮಾಡ್ತಾ ಇರೋ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಆ್ಯಡ್ ಆಪರೇಷನ್ಸ್ ನನಗೂ ಇಂಟ್ರೆಸ್ಟ್ ಇದೆ ಅಂತ ಎಷ್ಟೋ ಜನಕ್ಕೆ ಅನಿಸಿರುತ್ತೆ. ಸೊ ಆ ಥರ ಇಂಟ್ರೆಸ್ಟ್ ಇರೋರು ನೀವು ಹೇಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳಿದ್ರೆ, ಒಂದು ಇಂಟರ್ನ್ ಶಾಲ ನಾನು ಸಜೆಸ್ಟ್ ಮಾಡಿದ್ದೆ. ಇನ್ನೊಂದು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಆ್ಯಡ್ ಆಪರೇಷನ್ಸ್ ಅಂತ ನೀವು ಟೈಪ್ ಮಾಡಿದ್ರೆ ಸರ್ಟಿಫಿಕೇಷನ್ಸ್ ಅಥವಾ ಟ್ರೈನಿಂಗ್ಸ್ ಅಂತ ಕೊಟ್ಟರೆ ಸರ್ಟಿಫಿಕೇಷನ್ ಸಿಗಲ್ಲ. ಬಟ್ ಸರ್ಟಿಫೈಡ್ ಆಗೋದಕ್ಕೆ ಯಾವ ಥರ ನೀವು ಪ್ರಿಪೇರ್ ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ಟ್ಯುಟೋರಿಯಲ್ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತಾರೆ. ಸೊ ನೀವು ಹೋಗ್ಬಿಟ್ಟು ಅದರಲ್ಲಿ ಕೂಡ ಪ್ರಿಪೇರ್ ಆಗ್ಬೋದು. ನಿಮಗೆ ಮೋಸ್ಟ್ ಆಫ್ ಲೈಕ್ 70-80% ನಿಮ್ಗೆ ಅದರಲ್ಲೇ ಕವರ್ ಮಾಡಿರ್ತಾರೆ. ಅಂದರೆ ಥಿಯೋರಿಟಿಕಲಿ ಅದು ಅವರು ಕವರ್ ಮಾಡಿರ್ತಾರೆ. ಪ್ರಾಕ್ಟಿಕಲಿ ಬೇಕಂತ ಹೇಳಿದ್ರೆ ನೀವು ಅದನ್ನು ವರ್ಕ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಬಟ್ ಟು ಆನ್ಸರ್ ಫಾರ್ ಎನಿ ಇಂಟರ್ವ್ಯೂ ಕ್ವೆಶನ್ಸ್ ನೀವು ಡೆಫಿನೆಟ್ಲಿ ಆ ಟ್ಯುಟೋರಿಯಲ್ ವಿಡಿಯೋಸ್ ನೋಡಿ ಪ್ರಿಪೇರ್ ಆಗ್ಬೋದು. ನಿಮಗೆ ಕಾನ್ಫಿಡೆನ್ಸ್ ಕೂಡ ತುಂಬ ಬೂಸ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಬರುತ್ತೆ, ಈ ಡೊಮೈನ್ ಏನಪ್ಪ, ಯಾವ ಥರ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಸುಮಾರು ಜನ ಕ್ವೆಶನ್ಸ್ ಇರುತ್ತೆ. ನಾನು ಈ ಥರ ಜಾಬ್ಸಿಗೆ ಅಪ್ಲೈ ಮಾಡೋದಕ್ಕೆ ನಮ್ಮ ಎಜುಕೇಷನ್ ಏನು ಆಗಿರ್ಬೇಕಂತ ಹೇಳ್ಬಿಟ್ಟು ಏನಿಲ್ಲ, ನಿಮ್ಮದು ಬೇಸಿಕ್ ಡಿಗ್ರಿ ಆಗಿದ್ರು, ನೀವು ಡಬಲ್ ಡಿಗ್ರಿ ಮಾಡಿದ್ರೂ ನಡೆಯುತ್ತೆ. ಸೊ ಬೇಸಿಕಲಿ ಒಂದು ಡಿಗ್ರಿ, ಸಿಂಗಲ್ ಡಿಗ್ರಿ ಹೋಲ್ಡರ್ಸ್ ಅಥವಾ ನಾರ್ಮಲ್ ಡಿಗ್ರಿ ನಿಮ್ದು ಏನಾದ್ರು ಇತ್ತಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು ಈ ಜಾಬ್ಸಿಗೆ. ನೀವು ಇದರ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆದರೂ ಆಗಿರಲಿ, ಸೈನ್ಸ್ ಬ್ಯಾಕ್ಗ್ರೌಂಡ್ ಆದರೂ ಆಗಿರಲಿ, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅವ್ರು ಕೂಡ ಈ ಥರ ಜಾಬ್ಸಿಗೆ ಅಪ್ಲೈ ಮಾಡ್ಬೋದು. ಸೊ ನಾನೇನು ಒಂದು ಟಿಪ್ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾರಾದರೂ ಫ್ರೆಷರ್ಸ್ ಜಾಬ್ ಓಪನಿಂಗ್ಸ್ ನೋಡ್ತಾ ಇದ್ದೀರಾ ಆ್ಯಂಡ್ ತುಂಬ ಮಂತ್ಸ್ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ನಂಗೆ ಜಾಬ್ ಬೇಕನ್ನೋರು ತುಂಬ ಫೋಕಸ್ಡ್ ಆಗಿ ಪ್ಯಾಕೇಜ್ ಮೇಲೆ ಹೋಗಬೇಡಿ. ಫಸ್ಟು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ನೀವು ನಿಮ್ದು ಎಷ್ಟೇ ಪರ್ಸೆಂಟೇಜ್ ಇರ್ಬೋದು, ಎಷ್ಟು ಒಳ್ಳೆ ಪರ್ಸೆಂಟೇಜ್ ಇರಲಿ, ನಿಮ್ಗೇನೇ ಸರ್ಟಿಫಿಕೇಷನ್ಸ್ ಇರಲಿ, ಏನೇ ಇರಲಿ, ಫೈನಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಕೌಂಟ್ ಆಗುತ್ತೆ. ಸೊ ನಿಮ್ಗೆ ಒಳ್ಳೆ ಕಂಪನಿಲಿ ನೀವು ನೋಡ್ತಾ ಇರೋ ಜಾಬ್ ಸಿಕ್ಕಿದೆ ಅಂತ ಹೇಳಿದ್ರೆ ಪ್ಯಾಕೇಜ್ಗೆ ತುಂಬ ಯೋಚನೆ ಮಾಡಿಕೊಂಡು ನೀವು ಇನ್ನೂ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ತುಂಬ ವೆಯ್ಟ್ ಮಾಡಬೇಡಿ. ನಾನು ಕೇಳೋದಾದರೆ ಗ್ರ್ಯಾಬ್ ಮಾಡಿ. ನಿಮ್ಗೆ ಯಾವ ಆಪರ್ಚುನಿಟಿ ಜಾಬ್ ಸ್ಟಾರ್ಟಿಂಗ್ ಸಿಕ್ಕಿದೆ, ನಿಮ್ಮ ಪ್ರೊಫೈಲಿಗೆ ಸೂಟ್ ಆಗುತ್ತೆ ಆ್ಯಂಡ್ ನೀವು ನೋಡ್ತಾ ಇರೋಂಥ ಜಾಬೇ ಅದು ಅಂತ ಹೇಳಿದ್ರೆ ಪ್ಲೀಸ್ ಗ್ರ್ಯಾಬ್ ಇಟ್. ಸೊ ದಟ್ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಆಮೇಲೆ ನೀವು ಚೇಂಜ್ ಮಾಡಿ, ಆಮೇಲೆ ನಿಮ್ಮ ಪ್ಯಾಕೇಜ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಾನು ನೀವೇನು ಅನ್ಕೊಂಡಿದ್ದೀರಾ ಆ ಥರ ವೆಯ್ಟ್ ಮಾಡಿ ನೀವು ತಗೋಬೋದು ಇನ್ನೊಂದು ಜಾಬ್. ಸೊ ಇದೊಂದು ಸಜೆಷನ್ ನಾನು ಕೊಡೋಕೆ ಇಷ್ಟಪಡ್ತೀನಿ. ಇನ್ನೊಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಾನು ಹೇಳಿದೆ ಸುಮಾರಷ್ಟು ನೀವು ನಿಮ್ಗೆ ಇರೋ ಸ್ಕಿಲ್ಸ್, ಸರ್ಟಿಫಿಕೇಷನ್ಸ್, ಪ್ರಾಜೆಕ್ಟ್ಸ್, ಎಜುಕೇಷನ್ ಎಲ್ಲ ರೆಸ್ಯೂಮೇಲಿ ಹಾಕಿ ಅಂತ. ಕೆಲವ್ರು ಏನು ಮಾಡ್ಬಿಡ್ತೀರಾ ಅಂತ ಹೇಳಿದ್ರೆ ರೆಸ್ಯೂಮೇನ 2-3 ಪೇಜಸ್ ಅಂತ ಕ್ರಿಯೇಟ್ ಮಾಡ್ತೀರಾ. ರೆಸ್ಯೂಮೇಸ್ ಬಂದು ಆ್ಯಕ್ಚುಯಲ್ ಆಗಿ ಫ್ರೆಷರ್ಸ್ಗೆ ರೆಸ್ಯೂಮೆ ಯೂಸ್ ಮಾಡೋಕೆ ಹೇಳ್ತಾರೆ. ಟೆಂಪ್ಲೇಟ್ಸ್ CV ಅಂತ ಬರುತ್ತೆ. CV ಬಂದು ಎಕ್ಸ್ಪೀರಿಯನ್ಸ್ಡ್ ಇರೋ ಯೂಸ್ ಮಾಡ್ತಾರೆ. ಅಂದರೆ ಎಕ್ಸ್ಪೀರಿಯನ್ಸ್ಡ್ ಇರೋರು ಕೂಡ ರೆಸ್ಯೂಮೆ ಯೂಸ್ ಮಾಡ್ಬೋದು. ಬಟ್ ರೆಸ್ಯೂಮೇಸ್ ಯಾವತ್ತೂ ಸಿಂಗಲ್ ಶೀಟ್ ಇರಬೇಕು. ಸೊ ಒಂದೇ ಶೀಟಲ್ಲಿ ನಿಮ್ದು ಎಲ್ಲಾನು ನೀವೇನೇನು ಪಾಯಿಂಟ್ಸ್ ಆ್ಯಡ್ ಮಾಡಬೇಕಂತ ಇರ್ತೀರ ಅದನ್ನು ಹಾಕಬೇಕು. ತುಂಬ ಡೀಟೇಲಿಂಗ್ ಆಗಿ ನೀವು ರೆಸ್ಯೂಮೇಲಿ ಅಪ್ಡೇಟ್ ಮಾಡೋಕೆ ಹೋಗಬಾರ್ದು. ತುಂಬ ನೀವು ಡೀಟೇಲಿಂಗ್ ಆಗಿ ಹೋಗ್ಬೇಕಂತ ಹೇಳಿದ್ರೆ CV ಫಾರ್ಮ್ಯಾಟ್ ಅಂದರೆ CV ಟೆಂಪ್ಲೇಟ್ ಯೂಸ್ ಮಾಡಬೇಕು. ಸೊ ರೆಸ್ಯೂಮೇಲಿ ಆಲ್ವೇಸ್ ನೀವು ಬುಲೆಟ್ ಪಾಯಿಂಟ್ಸ್ ಥರ ಪಾಯಿಂಟ್ ವೈಸ್ ಇರ್ತೀರಾ. ಬಿಕಾಸ್ ಫ್ರೆಷರ್ಸ್ ಆಗಿರೋರು ಜಾಬ್ಸ್ ನೋಡೋರಿಗೆ ರೆಸ್ಯೂಮೇ ಬಂದು ತುಂಬ ಫೀಸಿಬಲ್ ಆ್ಯಂಡ್ ಕನ್ವೀನಿಯೆಂಟ್ ಆಗಿರುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ಡ್ ಇರೋರು CV ಯೂಸ್ ಮಾಡಬೇಕು. ಸೊ ಅವ್ರು ಯಾವುದಾದ್ರೂ ಕಂಪನಿಲಿ ಇವಾಗ ಅವರಿಗೆ ಒಂದು 2-3 ಕಂಪನೀಸಲ್ಲಿ ವರ್ಕ್ ಮಾಡಿರ್ತಾರೆ, ಸುಮಾರಷ್ಟು ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡಿರ್ತಾರೆ ಆ್ಯಂಡ್ ಆ ಸಿಂಗಲ್ ಪ್ರಾಜೆಕ್ಟು ಏನಾದ್ರು ಡೀಟೇಲ್ಸ್ ಕೊಡಬೇಕಂದ್ರೆ CVಲಿ ಸ್ವಲ್ಪ ಡೀಟೇಲಿಂಗ್ ಆಗಿ ಹೋಗ್ತಾರೆ. ಅಂತ ಹೇಳಿದ್ರೆ 2-3 ಲೈನ್ಸ್ ಹಂಗಲ್ಲ, ಬುಲೆಟ್ ಪಾಯಿಂಟ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಬಟ್ ಒಂದೊಂದು ಪ್ರಾಜೆಕ್ಟ್ನು ಕೂಡ ಏನು ವರ್ಕ್ ಮಾಡಿದ್ರು, ಯಾವ ಥರ ಅದ್ರ ಮೇಲೆ ಅವ್ರಿಗೆ ಚಾಲೆಂಜಸ್ ಇತ್ತು, ಅವ್ರದ್ದು ಸ್ವಾಟ್ ಅನಾಲಿಸಿಸ್ ನಿಮಗೆ ಗೊತ್ತಿರುತ್ತಲ್ಲ ಅದನ್ನೆಲ್ಲ ಹಾಕಿರ್ತಾರೆ. ಸೊ ರೆಸ್ಯೂಮೇನ ಯಾವತ್ತೂ ಲೈಕ್ ಮ್ಯಾಕ್ಸಿಮಮ್ ಅಂದ್ರೆ 2 ಪೇಜಸ್ ಇಡಿ, ನಾಟ್ ಮೋರ್ ದೆನ್ ದಟ್. ಅಷ್ಟಿಟ್ರು ಕೂಡ ನಿಮ್ದು ರೆಸ್ಯೂಮೆ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆಲ್ವೇಸ್ ಒಂದು ಪೇಜಲ್ಲಿ ನಿಮ್ಮ ರೆಸ್ಯೂಮೆ ಇಡೋದಕ್ಕೆ ಟ್ರೈ ಮಾಡಿ. ನಾನು ಹೇಳಿದ ಥರ ಈ ವಿಡಿಯೋದಲ್ಲಿ ಫಸ್ಟ್ ನಿಮ್ಮ ರೆಸ್ಯೂಮೇಸ್ನ ಪ್ರಿಪೇರ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಯಾವ ಥರ ಜಾಬ್ಸ್ ನಿಮಗೆ ಬೇಕು ಅಂತ ನೀವು ಸರ್ಚ್ ಮಾಡಿ, ಅಂದರೆ ಸ್ವಲ್ಪ ರಿಸರ್ಚ್ ಮಾಡಿ. ಅದಾದಮೇಲೆ ಸರ್ಟಿಫಿಕೇಷನ್ಸ್ ಬೇಕಂತ ಹೇಳಿದ್ರೆ ವಿತ್ ನೋ ಕಾಸ್ಟ್ ನಾನು ಹೇಳಿದ ಥರ ಇಂಟರ್ನ್ಶಿಪ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಇಂಟರ್ನ್ಶಿಪ್ಸ್ ಆದಮೇಲೆ ನೀವು ಜಾಬ್ಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇತ್ತಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ಆನ್ಸರ್ ಮಾಡ್ತೀನಿ ಅದಕ್ಕೆ.
ಆಲ್ಸೋ ನಾನಿಲ್ಲಿ ಕೆಲವೊಂದಿಷ್ಟು ಕಂಪನೀಸ್ನ ಲಿಸ್ಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಗೊತ್ತಿಲ್ಲ ಕಂಪನೀಸ್ ನೇಮ್ನ ನಾನು ತಗೋಬೋದಾ ಇಲ್ವಾ ಈ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಇಮೇಲ್ ಅಡ್ರೆಸ್ನ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ನಿಮ್ಮ ರೆಸ್ಯೂಮೇಸ್ ಏನಾದರೂ ನಿಮಗೆ ಹೆಲ್ಪ್ ಬೇಕಂತ ಹೇಳಿದ್ರು ನೀವು ನನಗೆ ಇಮೇಲ್ ಅಡ್ರೆಸ್ಸಲ್ಲಿ ಕೊಡಿ, ನನಗೆ ಫಾರ್ವರ್ಡ್ ಮಾಡಿ. ಸೊ ದಟ್ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಆಲ್ಸೋ ಫಾರ್ ಎನಿ ಜಾಬ್ ಅಪ್ಡೇಟ್ಸ್ ಅಲ್ವಾ, ನಾನು ಇಮೇಲಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ. ಇಫ್ ಎಟ್ ನಮ್ಮ ಕಂಪನಿಲೇ ಏನಾದರೂ ನಾನು ರೆಫರ್ ಮಾಡ್ಬೋದು ಅಥವಾ ಓಪನಿಂಗ್ಸ್ ಇದೆ ಅಂತ ಹೇಳಿದ್ರೆ ನಾನು ನಿಮಗೆ ಏನು ಸ್ಟೆಪ್ಸ್ ಇದೆ ಅದಕ್ಕೆ ನೀವು ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಇಫ್ ಎಟ್ ಆಲ್ ಈ ಕಂಪನಿ ಅಲ್ಲದೆ ಬೇರೆ ಕಂಪನೀಸ್ ಇದ್ರೂ ನನ್ನ ಫ್ರೆಂಡ್ ಸರ್ಕಲ್ಸಿಗೆ ನಾನು ನಿಮ್ಮ ರೆಸ್ಯೂಮೆನ ಫಾರ್ವರ್ಡ್ ಮಾಡ್ತೀನಿ. ಸೊ ದಟ್ ನಿಮಗೆ ಯಾವ ಥ್ರೂನಾದರೂ ನಿಮಗೆ ಜಾಬ್ ಆಗ್ಬೋದು ನೀವು ಚೆನ್ನಾಗಿ ಅಟೆಂಡ್ ಮಾಡಿದ್ರೆ. ಇಷ್ಟ ಆಗಿತ್ತು ಈ ವಿಡಿಯೋದಲ್ಲಿ. ಐ ಹೋಪ್ ನಿಮ್ಗೆ ಇದು ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು, ಆ್ಯಂಡ್ ಹೆಲ್ಪ್ ಆಗಲಿ ಅಂತ ಕೂಡ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಯಾರ್ಯಾರು ಜಾಬಿಗೆ ನೋಡ್ತಾ ಇದ್ದೀರಾ, ಐ ವಿಶ್ ಯು ಆಲ್ ವೆರಿ ಗುಡ್ ಲಕ್. ಇಂಟರ್ವ್ಯೂ ಅಲ್ಲಿ ಕಾನ್ಫಿಡೆಂಟ್ ಆಗಿ ಅಟೆಂಡ್ ಮಾಡಿ. ಸೊ ಯಾವುದೇ ಇಂಟರ್ವ್ಯೂ ನೀವು ಅಟೆಂಡ್ ಮಾಡೋಕ್ಕೂ ಮುಂಚೆ ನಿಮಗೆ ಗೊತ್ತಿರುತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಯಾವ ಪೋಸ್ಟಿಗೆ ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂತ. ಸೊ ಅದ್ರ ಬಗ್ಗೆ ಆದಷ್ಟು ರಿಸರ್ಚ್ ಮಾಡಿ ಆ್ಯಂಡ್ ಸ್ವಲ್ಪ ಪ್ರಿಪೇರ್ ಆಗಿ. ನಿಮಗೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ. ಯಾವ್ದು ನೀವು ತುಂಬ ನಿಮಗೆ ಫುಲ್ 100% ಅದ್ರ ಬಗ್ಗೆ ಗೊತ್ತಿರಬೇಕಂತಿಲ್ಲ. ನಿಮ್ಗೆ ಆ ಕ್ವೆಶನ್ ಅರ್ಥ ಆಗಿದೆ, ನಿಮ್ಗೆ ಅದ್ರಲ್ಲಿ ಒಂದು ಸ್ವಲ್ಪನಾದ್ರು ನಾಲೆಜ್ ಇದೆ ಅಂತ ಹೇಳಿದ್ರೆ ಇಂಟರ್ವ್ಯೂಲಿ ನಿಮ್ಮ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡ್ಕೊಳ್ದೆ ಗೊತ್ತಿರೋದನ್ನ ಆನ್ಸರ್ ಮಾಡಿ. ಸೊ ಅಪೋಸಿಟ್ ಅವರಿಗೆ ಇಂಟರ್ವ್ಯೂವರಿಗೆ ಗೊತ್ತಾಗುತ್ತೆ ನಿಮ್ಗೆ ಅಟ್ಲೀಸ್ಟ್ ಇಷ್ಟು ಬೇಸಿಕ್ ನಾಲೆಜ್ ಇದ್ರ ಬಗ್ಗೆ ಇದೆ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ಆಲ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಇದೇ ಥರ ಯಾವುದಾದ್ರೂ ನಿಮಗೆ ಬೇರೆ ವಿಡಿಯೋಸ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. Tata, bye bye. See you guys in the next video.